ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಈಗ ನಾನು ಮಕರ ಆ್ಯಂಡ್ ಕುಂಭ ಆ್ಯಂಡ್ ಮೀನರಾಶಿ, ಓಕೆ, ಕ್ಯಾಪ್ರಿಕಾನ್, ಅಕ್ವೇರಿಯಸ್ ಆ್ಯಂಡ್ ಪೈಸಿಸ್ ನಿಮಗಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮೂರು ರಾಶಿಗಳು ರೀಡಿಂಗ್ ಮಾಡ್ತಾ ಇದ್ದೀನಲ್ವ, ಸೊ ಯು ನೋ ದ್ಯಾಟ್. ಸೊ ಗೈಸ್, ಇಲ್ಲಿ ಜನವರಿ ಮಂತ್ಗಾಗಿ ಮಾಡ್ತಿರೋದು 2025 ನಿಮ್ಮ ಕೆರಿಯರ್ ಲೈಫಲ್ಲಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ, ಅಥವಾ ಏನು ಮೆಸೇಜ್ ಬರ್ತಿದೆ, ಯಾವ ಥರ ಗ್ರೋತ್ ಇದೆ ಅನ್ನೋದು ನೋಡೋಣ. ಓಕೆ, ಸೊ ಫಸ್ಟ್ ನಾನು ಮಕರ ರಾಶಿಯವರಿಗಾಗಿ ಕಾರ್ಡ್ ಶಫಲ್ ಮಾಡಿದಾಗ ನನಗೆ ಕಾರ್ಡ್ ಬಂದಿರೋದು ನೈಟ್ ಆಫ್ ವ್ಯಾಂಡ್ಸ್. ಓಕೆ, ಸೊ ಗೈಸ್, ನೈಟ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ತುಂಬ ರಿಸ್ಕ್ ಒಂದು ತಗೋಬೇಕಾಗ್ತಿದೆ ಅಂತ ಕಾರ್ಡ್ ಹೇಳ್ತಾ ಇದೆ. ಹೌದು, ವಾಟ್ ಐಮ್ ಸೇಯಿಂಗ್ ಈಸ್ ಯು ಹ್ಯಾವ್ ಟು ಟೇಕ್ ರಿಸ್ಕ್. ಅಂದರೆ ಈ ಮಂತಲ್ಲಿ ನೀವು ನನಗೆ ಅದು ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ಡೆಫಿನೆಟ್ಲಿ ನೀವು ನಿಮ್ಮ ಒಂದು ಕೆಲಸ ಸ್ವಲ್ಪ ಪ್ರೋಗ್ರೆಸ್ ಬೇಗ ಆಗಬೇಕು, ಚೆನ್ನಾಗಿ ಆಗಬೇಕು, ಬೇಗ ಕಂಪ್ಲೀಟ್ ಆಗಬೇಕು ಅಂತಿದ್ರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ಸ್, ಯು ಹ್ಯಾವ್ ಟು ಟೇಕ್ ರಿಸ್ಕ್ ಅಂತಲೇ ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ಐ ಥಿಂಕ್ ಬೇಗ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಾದರೂ ಕೆಲಸದಲ್ಲಿ ಏನಾದರೂ ಇಶ್ಯೂ ಆಗ್ತಿದೆ ಅಂದರೆ ನೀವು ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ಅವರಿಗೆ ಆನ್ಸರ್ ಕೊಡಿ, ಆ ಥರ ಮಾಡಿ. ಡೋಂಟ್ ಲೈಕ್ ಜಸ್ಟ್ ಶೌಟ್ ಅಥವಾ ಕೋಪ ಮಾಡಿಕೊಂಡು ಒಬ್ರ ಮೇಲೆ ಲೈಕ್ ವಾರ್ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಮಂತಲ್ಲಿ ಡೆಫಿನೆಟ್ಲಿ ನಿಮಗಾಗಿ, ಮಕರ ರಾಶಿಯವರಿಗಾಗಿ ತುಂಬ ಚಾಲೆಂಜಿಂಗ್ ಥಿಂಗ್ಸ್ ನೀವು ಫೇಸ್ ಮಾಡಬೇಕಾಗಬಹುದು, ಅಥವಾ ನಿಮ್ಮನ್ನು ನೀವು ಪ್ರೂವ್ ಮಾಡುವಂತಹ ಕೆಲವು ಸಿಚುವೇಶನ್ ಬರಬಹುದು. ಅದನ್ನು ನೀವು ಭಯ ಪಡ್ಕೋಬೇಡಿ, ಬಿಕಾಸ್ ದಟ್ ಈಸ್ ವೆರಿ ಈಸಿ ಫಾರ್ ಯು. ತುಂಬ ಈಸಿ ಇರುತ್ತೆ. ಆ್ಯಂಡ್ ನಿಮ್ಮ ಕೆಲಸದ ರಿಲೇಟೆಡ್ ನೀವೆಲ್ಲಾದರೂ ಟ್ರಾವೆಲ್ ಮಾಡುವಂತಹ ಚಾನ್ಸಸ್ ಸಹ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಐಮ್ ಸೇಯಿಂಗ್. ಡೋಂಟ್ ಬಿ ಲೇಝಿ. ಈ ಮಂತಲ್ಲಿ ಲೇಝಿ ಆಗೋಕ್ಕೆ ಹೋಗಬೇಡಿ, ಆದಷ್ಟು ಆ್ಯಕ್ಟಿವ್ ಆಗಿರಿ. ಆ್ಯಂಡ್ ಮೇಕ್ ಶ್ಯೂರ್ ಈ ಒಂದು ಮಂತಲ್ಲಿ ಏನೇನು ಕೆಲಸಗಳು ನಿಮಗೆ ಕಂಪ್ಲೀಟ್ ಆಗಬೇಕು ಅಂತ ಬರ್ತಾ ಇದೆ ಎಲ್ಲ ನೀವು ಆನ್ ಸ್ಪಾಟ್ ಅಥವಾ ದ ಸೇಮ್ ಡೇ ಯು ಆರ್ ಕಂಪ್ಲೀಟಿಂಗ್ ಎವ್ರಿಥಿಂಗ್. ಅದನ್ನು ಮತ್ತೆ ನೆಕ್ಸ್ಟ್ ಡಿಲೇ ಮಾಡ್ಕೊಂಡು ಹೋಗಬೇಡಿ, ಬಿಕಾಸ್ ನಿಮ್ಮ ಈ ಗ್ರೋತ್ ನೋಡಿ ತುಂಬ ಜನ ಆ್ಯಕ್ಚುಲಿ ಹೊಟ್ಟೆ ಹುರ್ಕೋಬೋದು ಅಂತಲೂ ಹೇಳ್ತೀನಿ. ಯಾಕಂದರೆ ದೇರ್ ಆರ್ ಮೆನಿ ಪೀಪಲ್ ಹೂ ಇಸ್ ನಾಟ್ ಹ್ಯಾಪಿ, ಟು ಬಿ ಹಾನೆಸ್ಟ್. ತುಂಬ ಜನ ಇದ್ದಾರೆ ನಿಮ್ಮ ಗ್ರೋತ್ ನೋಡಿ ಅವ್ರಿಗೆ ಆ್ಯಕ್ಚುಲಿ ಅದು ಇಷ್ಟ ಆಗ್ತಿಲ್ಲ. ಲೈಕ್ ದೇ ಆರ್ ಲೈಕ್, ಓ ಶೀ ಈಸ್ ಗ್ರೋಯಿಂಗ್ ಲೈಕ್ ದಿಸ್ ಅಂತ ಅವರಿಗೆ ಮೈಂಡಲ್ಲಿದೆ. ಆ್ಯಂಡ್ ಅದರಲ್ಲಿ ನಿಮಗೆ ಮೇ ಬಿ ಸ್ವಲ್ಪ ಕೋಪ ಇರಬಹುದು ಅಂತಲೂ ಕಾಣಿಸ್ತಿದೆ. ಸೊ ಆ ಥರ ಇರೋದಿದ್ರೆ ಪ್ಲೀಸ್ ಅದನ್ನು ಮಾತ್ರ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ವರ್ಕ್ ಕಡೆ ಜಾಸ್ತಿ ಫೋಕಸ್ ಮಾಡಿ. ಇಟ್ ವಿಲ್ ಹೆಲ್ಪ್ ಯು. ಓಕೆ, ಆ್ಯಂಡ್ ಜಸ್ಟ್ ಬಿಕಾಸ್ ಯು ಹ್ಯಾವ್ ದ್ಯಾಟ್ ಆ್ಯಂಗರ್ ಆ್ಯಂಡ್ ಸ್ವಲ್ಪ ಮಾಡಲೇಬೇಕು ಅನ್ನೋ ಛಲ ನಿಮ್ಗೆ ಡೆಫಿನೆಟ್ಲಿ ಇದೆ, ಬಟ್ ಆ ಕೋಪನ ಕಂಟ್ರೋಲ್ ಮಾಡೋಕ್ಕೆ ಆ್ಯಂಡ್ ನಿಮ್ಮ ಕೆಲಸ ಏನಿದ್ದಾವೆ ಅದು ಈಸಿಯಾಗಿ ಕಂಪ್ಲೀಟ್ ಆಗೋಕೆ ಐ ಆಮ್ ಗಿವಿಂಗ್ ಯು ಅ ಸ್ವಿಚ್ ವರ್ಡ್ ಹಿಯರ್. ದ ಸ್ವಿಚ್ ವರ್ಡ್ ಈಸ್ ಡೌನ್. ಓಕೆ, DOWN, ಡೌನ್. ಸ್ವಿಚ್ ವರ್ಡ್ ಡೌನ್ನ ಯೂಸ್ ಮಾಡಿ. ಯಾವಾಗ ಯೂಸ್ ಮಾಡಬೇಕು ಅಂದರೆ, ಇನ್ ಕೇಸ್ ನಿಮಗೇನೋ ರಿಸ್ಕ್ ಅನ್ನಿಸ್ತಿದೆ, ಓ ಮೈ ಗಾಡ್ ತುಂಬ ರಿಸ್ಕಿ ಜಾಬ್ ಇದೆ ಅಥವಾ ಇದು ತುಂಬ ರಿಸ್ಕಿ ವರ್ಕ್ ಇದೆ, ಬಟ್ ಐ ಹ್ಯಾವ್ ಟು ಡೂ, ಆ್ಯಂಡ್ ಆ ಟೈಮಲ್ಲಿ ನಿಮಗೆ ಕೋಪ ಬರ್ತಿದೆ ಅಂದಾಗ ಮೇನ್ಲಿ ನಾನು ನಿಮಗೆ ರೆಮಿಡಿ ಕೊಡ್ತಿರೋದು ನಿಮಗೆ ಕೋಪ ಬರೋ ಟೈಮಲ್ಲಿ. ಓಕೆ, ಸೊ ಇಫ್ ಯು ಆರ್ ಗೆಟಿಂಗ್ ದ್ಯಾಟ್ ಆ್ಯಂಗರ್ ಅಂತ ಇದ್ದಾಗ ಆಗ ಮಾತ್ರ ಕೂತ್ಕೊಂಡು ಓಕೆ ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಅಂತ ವಿಶ್ ಮಾಡಿಕೊಂಡು ಡೌನ್ 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 ಅನ್ನೋ ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಥ್ಯಾಂಕ್ ಯು ಗೈಸ್. ಕುಂಭ ರಾಶಿ, ಅಕ್ವೇರಿಯಸ್ಗಾಗಿ ನಾನು ಕಾರ್ಡ್ ಶಫಲ್ ಮಾಡಿದಾಗ ನನಗೆ ಸಿಗ್ತಿರೋದು ನೈಟ್ ಆಫ್ ಪೆಂಟಿಕಲ್ಸ್. ಓ ಮೈ ಗಾಡ್. ಓಕೆ, ಬ್ಯಾಕ್ ಟು ಬ್ಯಾಕ್ ನನಗೆ ನೈಟ್ ಕಾರ್ಡ್ ಸಿಗ್ತಾ ಇದ್ದಾವೆ, ಬಟ್ ಇಟ್ಸ್ ಓಕೆ ಗೈಸ್. ನಿಮ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕೆರಿಯರ್ ಅಲ್ಲಿ ನೀವು ಕರೆಂಟ್ಲಿ ಏನು ಮಾಡ್ತಿದ್ದೀರಾ, ಇಟ್ಸ್ ನಾಟ್ ಗೋಣ ಗಿವ್ ಯು ಸಕ್ಸಸ್ ನಾವ್ ಈಗ ಅಥವಾ ಇನ್ನೂ ಸ್ವಲ್ಪ ಟೈಮ್ವರೆಗೂ. ಯಾಕಂದರೆ ತುಂಬ ಸ್ಲೋ ಪ್ರೋಗ್ರೆಸ್ ಇದೆ ಇದು. ಆ್ಯಂಡ್ ನೀವು ಇನ್ನೂ ಸ್ವಲ್ಪ ಥಿಂಕ್ ಮಾಡಬೇಕು ಈ ಕೆಲಸದ ಬಗ್ಗೆ ಅಂತ ಹೇಳ್ತೀನಿ. ಅಂದರೆ ನೀವು ತುಂಬ ಟೈಮಿಂದ ಒಂದು ಕೆಲಸ ಮಾಡ್ತಿದ್ದೀರಾ, ದ್ಯಾಟ್ ಈಸ್ ವೆರಿ ಲೈಕ್ ಸಿಟ್ಟಿಂಗ್ ಇನ್ ಹೋಮ್, ಲೇಝಿ ವರ್ಕ್ ಅಂತಲೇ ಹೇಳ್ತೀನಿ ಕೆಲವೊಬ್ರಿಗೆ ಮಾತ್ರ, ನಾಟ್ ಫಾರ್ ಎವ್ರಿ ಒನ್. ಆ್ಯಂಡ್ ಐ ಥಿಂಕ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಆ್ಯಂಡ್ ನೀವು ಅದರಲ್ಲಿ ಗಳಿಸ್ತಿದ್ದೀರಾ. ಇಟ್ಸ್ ಲೈಕ್ ಹೆಂಗೆ ನಿಮ್ಮ ಕೆಲಸ, ಫಾರ್ ಫ್ಯೂ ಪೀಪಲ್ ಓನ್ಲಿ ಐ ಆಮ್ ಸೇಯಿಂಗ್ ದಿಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಅಂದರೆ ನೀವು ಒಂದು ₹100 ಹಾಕ್ತಿದ್ದೀರಾ, ಓಕೆ, ಆ್ಯಂಡ್ ಒಂದು 110 ಅಥವಾ ಒಂದು 150 ಈ ಥರ ನೀವು ಗಳಿಸ್ತಿದ್ದೀರಾ. ಎಕ್ಸಾಂಪಲ್ ಕೊಟ್ಟಿದ್ದು 100 ನಾನು, ಬಟ್ ಇಟ್ಸ್ ನಾಟ್ ಅಬೌಟ್ 100, ಇಟ್ಸ್ ಅಬೌಟ್ 1 lakh ನೀವು ಹಾಕ್ತಿದ್ದೀರಾ. ಆ್ಯಂಡ್ 1 lakh ಅರೌಂಡ್ 80,000 ಅಥವಾ ಓನ್ಲಿ 80,000 ಅಥವಾ 90,000 ಅಥವಾ 1,10,000 ಈ ಥರ ನಿಮಗೆ ರಿಟರ್ನ್ ಬರ್ತಿದೆ. ಸೊ ನೀವೇನು ದುಡ್ಡು ಹಾಕ್ತಿದ್ದೀರಾ ಅದರಲ್ಲೇ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಷ್ಟೇ ನಿಮಗೆ ರಿಟರ್ನ್ ಬರ್ತಿರೋದು. 1 lakh ಹಾಕಿ 2 lakh ಬರ್ತಿದೆ ಅಂದರೆ ದಟ್ ಈಸ್ ಡಿಫ್ರೆಂಟ್ ಥಿಂಗ್, ರೈಟ್? ಸೊ ನಿಮಗೆ ಈ ಥರ ಒಂದು ಪೊಸಿಷನಲ್ಲಿ ನೀವಿದ್ದೀರಾ,
ಐ ಥಿಂಕ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಅಂತ ಹೇಳ್ತೀನಿ. ಏಜ್ ಆಗ್ತಾ ಇದೆ ತುಂಬ ಜನಗೆ, ಬಟ್ ನೀವು ಆ ಕರಿಯರಲ್ಲೇ ಇನ್ನೂ ಫಿಕ್ಸ್ ಆಗಿದ್ದೀರಾ. ನೀವೇನು ಮಾಡ್ತಿದ್ದೀರಾ ಅಲ್ಲಿ ಮೂವ್ಮೆಂಟ್ಸ್ ಇಲ್ಲ ಅಂತ ಬರ್ತಿದೆ ನನಗೆ. ಓಕೆ, ನೋ ಮ್ಯಾಟರ್ ವಾಟ್ ವರ್ಕ್ ಯು ಆರ್ ಡೂಯಿಂಗ್, ಅದರಲ್ಲಿ ಮೂವ್ಮೆಂಟ್ಸ್ ಇಲ್ಲ. ಅಂದರೆ ಕುಂತಲ್ಲೇ ಕೂತ್ಕೊಂಡಿದ್ದೀರಾ ಆ್ಯಂಡ್ ಅಲ್ಲೇ ನಿಮ್ಮ ಎನರ್ಜಿ ಎಲ್ಲ ಹೋಲ್ಡ್ ಆಗ್ತಾ ಇದೆ. ಓಕೆ, ಸೊ ಗೈಸ್, ಐ ಥಿಂಕ್ ನಿಮಗೆ ಟ್ರಾವೆಲಿಂಗ್ ಏನಾದರೂ ಈ ಥರ ಆಪ್ಷನ್ಸ್ ಬರ್ತಾ ಇದೆ, ಟ್ರಾವೆಲ್ ಮಾಡೋ ಥರ ಏನಾದಿದೆ, ಅದನ್ನು ಕೆಲಸ ಥರ ನೀವು ತೊಗೋಬೇಕಾಗ್ತಿದೆ ಅಂತ ಹೇಳ್ತಾರೆ, ಡೆಫಿನೆಟ್ಲಿ ಟೇಕ್ ಅಂತ ಹೇಳ್ತೀನಿ. ಐ ಡೋಂಟ್ ನೋ ವೈ ಐ ಆಮ್ ಫೀಲಿಂಗ್ ಲೈಕ್ ನೀವು ಕರೆಂಟ್ಲಿ ಯಾವ ಪಾತಲ್ಲಿ ಇದ್ದೀರಾ, ಆ ಪಾತ್ ಯಾಕೋ ನಿಮಗಾಗಿ ಸರಿ ಇಲ್ಲ. ನಿಮಗೆ ಏಜ್ ಆಗ್ತಾ ಇದೆ, ನೀವು ತುಂಬ ಟೈಮಿಂದ ಟ್ರೈ ಮಾಡ್ತಿದ್ದೀರಾ ಏನೋ ಒಂದು ಮಾಡೋಕ್ಕೆ, ಬಟ್ ನೀವು ಆ್ಯಕ್ಚುಲಿ ಲೇಝಿನೂ ಇದ್ದೀರಾ ಗೈಸ್. ಐ ಆಮ್ ಸಾರಿ, ಬಟ್ ಕೆಲವೊಬ್ಬರು ಮಾತ್ರ ಇಲ್ಲಿ ತುಂಬ ಲೇಝಿನೂ ಇದ್ದೀರಾ ಲೈಕ್ ಕೆಲಸ ಮಾಡೋದ್ರಲ್ಲಿ. ಹಾಗಾಗಿ ಇಫ್ ಯು ರಿಯಲಿ ವಾಂಟ್ ಟು ಡೂ ಸಮಥಿಂಗ್, ಇದರಿಂದ ಆಚೆ ಬನ್ನಿ. ಫಸ್ಟ್ ಕರೆಂಟ್ಲಿ ಏನು ನಡೀತಿದೆ ಅದರಿಂದ ಆಚೆ ಬನ್ನಿ, ಬಿಕಾಸ್ ಇಟ್ಸ್ ನಾಟ್ ಗೋಣ ಹೆಲ್ಪ್ ಯು. ಈ ಕೆಲಸ ನಿಮಗೆ ಯಾವುದೇ ರೀತಿಯ ಹೆಲ್ಪ್ ಮಾಡೋಕ್ಕಂತೂ ಹೋಗಲ್ಲ ಅಂತ ಕಾಣಿಸ್ತಿದೆ. ಬಿಕಾಸ್ ಎಲ್ಲೋ ಒಂದು ಕಡೆ ಇದು ಒಂಥರ ನೀವು ಸ್ಟೆಪ್ಪು ತೊಗೊಳಕ್ಕೆ ರೆಡಿ ಇಲ್ಲ. ಲೈಕ್ ಯು ಆರ್ ಕಂಫರ್ಟೇಬಲ್ ಝೋನಲ್ಲಿದ್ದೀರಾ, ಅಥವಾ ಕೆಲವೊಬ್ರು ಜಾಬ್ ಮಾಡ್ತಿದ್ರು ಅಷ್ಟೇ, ಒಂದು ಕಂಫರ್ಟೇಬಲ್ ಝೋನಲ್ಲೇ ಮಾಡ್ತೀರಾ, ಎಲ್ಲೂ ಹೋಗಲ್ಲ, ಯಾರಿಗೂ ಕಮ್ಯುನಿಕೇಟ್ ಮಾಡಲ್ಲ, ಅಥವಾ ಯಾವುದೋ ಹೊಸ ಒಂದು ಕ್ರಿಯೇಟಿವ್ ಥಿಂಗ್ಸ್ ನೀವು ಥಿಂಕ್ ಮಾಡ್ತಿಲ್ಲ ಅಂತ ಬರ್ತಿದೆ. ಬಟ್ ಐ ಥಿಂಕ್ ಯು ಹ್ಯಾವ್ ಎನಿ ಫಿಯರ್ ಅಂತಿದ್ರೆ ಆ ಫಿಯರಿಂದ ಆಚೆ ಬನ್ನಿ. ಆ್ಯಂಡ್ ಐ ಥಿಂಕ್ ಚೇಂಜ್ ಯುವರ್ ಥಾಟ್ಸ್ ಅಥವಾ ವರ್ಕ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಯಾಕಂದರೆ ಈ ಕೆಲಸ ಈಸ್ ನಾಟ್ ಟೇಕಿಂಗ್ ಯು ಎನಿವೇರ್, ಇದು ನಿಮಗೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಅಂತಲೇ ಕಾಣಿಸ್ತಿದೆ ನನಗೆ. ಐ ಥಿಂಕ್ ಸೊ ಸ್ಲೋ ಪ್ರೋಗ್ರೆಸ್ ಇರೋದ್ರಿಂದ ಇದರಲ್ಲೇ ಇನ್ನೂ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿಬಿಟ್ಟು ಟ್ರಾವೆಲ್ ಮಾಡಬೇಕು ಗೈಸ್. ಟ್ರಾವೆಲ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಎನರ್ಜಿ ಸರ್ಕ್ಯುಲೇಟ್ ಆಗ್ತಿರುತ್ತೆ. ಲೈಕ್ ಒಂದೇ ಕಡೆ ಅದು ಹೋಲ್ಡ್ ಆಗಲ್ಲ, ನೀವು ಆಚೆನೇ ಹೋಗಲ್ಲ ಕೆಲವೊಬ್ರು ಅಂತ ಕಾಣಿಸ್ತಿದೆ. ಹಾಗಾಗಿ ನಾನು ಟ್ರಾವೆಲ್ ಬಗ್ಗೆ ಹೇಳಿದೆ. ಇಲ್ಲ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೂ ಒಂಥರ ಒಂದು ನಿಮ್ಮದೇ ಕಂಫರ್ಟ್. ನೋಡಿ, ಈ ಬಟರ್ಫ್ಲೈ ಯಾವತ್ತೂ ಒಂದೇ ಕಡೆ ಹಿಂಗೆ ವೀಕಾಗಿ ಕುಂತರೆ ಚೆನ್ನಾಗಿ ಕಾಣಲ್ಲ ಅಲ್ವಾ. ಹಾರ್ತಾ ಇದ್ದರೆ ಫ್ರೀಯಾಗಿ ಇಟ್ ಲುಕ್ಸ್ ಬ್ಯೂಟಿಫುಲ್. ಸೊ ಸಮಥಿಂಗ್ ಲೈಕ್ ದ್ಯಾಟ್ ನೀವು ಆಗೋ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಟ್ ಕೆಲವೊಬ್ರು ಹಾಗೇ ಇರಬೇಕು, ಕಂಫರ್ಟಲ್ಲಿ ಇರಬೇಕು, ನನಗೇನು ಜಾಸ್ತಿ ದುಡಿಯೋ ಇಷ್ಟ ಇಲ್ಲ ಅಂತಲೂ ಇರ್ತಾರೆ. ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಎವ್ರಿಥಿಂಗ್ ಈಸ್ ದೇರ್ ಓನ್ ಮೈಂಡ್ ಸೆಟ್. ಅವ್ರಿಗೆ ಯಾವ ಥರ ಲೈಫ್ ಬೇಕು, ದೇ ವಿಲ್ ಡೆಫಿನೆಟ್ಲಿ ಗೆಟ್ ದ್ಯಾಟ್. ಸೊ ನಿಮಗಾಗಿ ಇಷ್ಟೇ ಹೇಳೋದು, ಈ ಕೆಲಸ ಯಾಕೋ ನನಗೆ ರೈಟ್ ಪಾತಲ್ಲಿ ತೊಗೊಂಡು ಹೋಗ್ತಿಲ್ಲ ನಿಮಗೆ ಅಂತ ಕಾಣಿಸ್ತಿದೆ. ತುಂಬ ಸ್ಲೋ ಪ್ರೋಗ್ರೆಸ್ ಇದೆ. ಸೊ ಚೇಂಜ್ ದಿಸ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಲಾಸ್ಟ್ ಪೈಸಿಸ್, ಮೀನ ರಾಶಿರವರಿಗಾಗಿ ಕಾರ್ಡ್ ಶಫಲ್ ಮಾಡಿದಾಗ ಏಸ್ ಆಫ್ ವ್ಯಾಂಡ್ಸ್ ನನಗೆ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ನ್ಯೂ ಬಿಗಿನಿಂಗ್ಸ್ ಇನ್ ಯೋರ್ ವರ್ಕ್ಸ್. ಅಥವಾ ತುಂಬ ಟೈಮಿಂದ ಕೆಲಸ ಸ್ಟಾಪ್ ಇತ್ತು, ಕೆಲಸ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಕೆಲವು ಹಳೆ ಥಿಂಗ್ಸ್ಗಳನ್ನು ನೀವು ಹಿಂದೆ ಬಿಡ್ತಿದ್ದೀರಾ, ಅಥವಾ ಪೀಪಲ್ನ ನೀವು ಬಿಡ್ತಿದ್ದೀರಾ ಅಂತ ಕಾಣಿಸ್ತದೆ, ಮೆಮೊರೀಸ್ನ ಬಿಡ್ತಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಪುಟಿಂಗ್ ಸಮ್ ಎಫರ್ಟ್ಸ್, ನ್ಯೂ ಕೆಲಸಗಳಿಗಾಗಿ ಎಫರ್ಟ್ ಹಾಕ್ತಿದ್ದೀರಾ. ಆ್ಯಂಡ್ ಏಸ್ ಆಫ್ ವ್ಯಾಂಡ್ಸ್ ಕಾರ್ಡ್ ಸ್ಪೆಷಲಿ ಏನು ಹೇಳ್ತಿದೆ ಅಂದರೆ, ನೀವು ತುಂಬ ಇನ್ಸ್ಪೈರ್ ಆಗ್ತಿದ್ದೀರಾ ಮೇ ಬಿ ವಿತ್ ಸಮ್ ಒನ್ ಅಥವಾ ಎನಿಥಿಂಗ್. ನಿಮ್ಮ ಎನರ್ಜಿ ಲೆವೆಲ್ ಚೇಂಜ್ ಆಗ್ತಾ ಇದೆ, ಕೆಲಸದಲ್ಲಿ ತುಂಬ ಇನ್ವಾಲ್ವ್ ಆಗ್ತಾ ಇದ್ದೀರಾ, ಕಮ್ಯುನಿಕೇಷನ್ ನಿಮ್ಮದು ತುಂಬ ಇಂಪ್ರೂವ್ ಆಗ್ತಾ ಇದೆ. ಅಥವಾ ನೀವು ಕೆಲಸದಲ್ಲಿ ಮೇ ಬಿ ಆ್ಯಸ್ ಅ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ನಿಮ್ಮ ಕೆಲಸಕ್ಕಾಗಿ ತುಂಬ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗ್ತಿದೆ, ಅದನ್ನು ಇಂಪ್ರೂವ್ ಮಾಡ್ತಿದ್ದೀರಾ. ಅಥವಾ ತುಂಬ ಟೈಮಿಂದ ಒಂದು ರೀಸನ್ಸ್ ಕೊಡ್ತಾ ಇದ್ರಿ, ಅದು ಇದು ಆಗಲ್ಲ ಅಂತಿದ್ರೆ ಇವಾಗ ಯಾವುದೇ ರೀಸನ್ಸ್ ಇಲ್ಲ, ನೋ ಎಕ್ಸ್ಕ್ಯೂಸ್, ನೋ ರೀಸನ್ಸ್, ಜಸ್ಟ್ ವರ್ಕ್. ಸೊ ಕೆಲಸದ ಕಡೆ ಆ್ಯಕ್ಚುಲಿ ತುಂಬ ಫೋಕಸ್ಡ್ ಆಗಿದ್ದೀರಾ, ತುಂಬ ಅಚೀವ್ ಮಾಡುವಂತಹ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ನಿಮ್ಮಲ್ಲಿದ್ದಾವೆ ಅಂತ ಕಾಣಿಸ್ತಿದೆ. ಸೊ ಹಾಗಾಗಿ ನೀವು ಐ ಥಿಂಕ್ ಯು ಆರ್ ಸ್ಟಾರ್ಟಿಂಗ್ ಲೈಕ್ ಎನಿಥಿಂಗ್. 2025 ಈಸ್ ಅ ಬ್ಯೂಟಿಫುಲ್ ಇಯರ್, ಬ್ಯೂಟಿಫುಲ್ ಮಂತ್ ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದ್ದೀರಾ. ಆ್ಯಂಡ್ ಫೈನಲಿ ಜಾನ್ವರಿ ಮಂತಲ್ಲಿ ನೀವು ಗ್ರೋತ್ ನೋಡ್ತೀರಾ ಸ್ಪೆಷಲಿ ಅಂತ ಹೇಳ್ತೀನಿ. ಆ್ಯಂಡ್ ಹೊಸ ಒಂದು ಕೆಲಸ ನಿಮಗೆ ಸಿಗ್ತಾ ಇದ್ದಾವೆ. ಇನ್ ಕೇಸ್ ಆಲ್ರೆಡಿ ಒಂದು ಜಾಬಲ್ಲಿ ಇದ್ದೀರಾ ಅಂತಿದ್ರು ಅಷ್ಟೇ, ಅಲ್ಲಿನೂ ಅಷ್ಟೇ ನೀವು ತುಂಬ ನ್ಯೂ ಪರ್ಸನ್ ಆಗಿ ಕನ್ವರ್ಟ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಯು ಆರ್ ಟೇಕಿಂಗ್ ಸ್ಟ್ಯಾಂಡ್ ಫಾರ್ ಯುವರ್ ಓನ್ ಸೆಲ್ಫ್, ನಿಮಗಾಗಿ ಸ್ಟ್ಯಾಂಡ್ ತೊಗೋತಿದ್ದೀರಾ. ಆ್ಯಂಡ್ ಯು ಆರ್ ಡೂಯಿಂಗ್ ಗ್ರೇಟ್ ಥಿಂಗ್ಸ್ ಆ್ಯಕ್ಚುಲಿ ಇನ್ ಜಾನ್ವರಿ ಮಂತ್. ಆ್ಯಂಡ್ ನಿಮಗೆ ತುಂಬ ಒಳ್ಳೆ ಆಫರ್ ಸಿಗ್ತಾ ಇರಬಹುದು, ಅಥವಾ ವಾಟ್ ಎವರ್ ಯು ಆರ್ ಡೂಯಿಂಗ್, ನಿಮ್ಮ ಏನೇ ಕೆಲಸ ಇರಲಿ ಗೈಸ್ ನಿಮ್ಮ ಕರಿಯರಲ್ಲಿ, ಅದು ಗ್ರೋತ್ ಕಡೆ ಹೋಗ್ತಾ ಇದೆ ಆ್ಯಕ್ಚುಲಿ. ಸೊ ಇಟ್ಸ್ ಅ ವೆರಿ ಗುಡ್ ಕಾರ್ಡ್. ಗಾಡ್ ಬ್ಲೆಸ್ ಯು ಗೈಸ್. ಈ ಎನರ್ಜಿನ ಇನ್ನೂ ಸ್ಟ್ರಾಂಗ್ ಆಗಿ ಆ್ಯಕ್ಟಿವ್ ಮಾಡೋದಕ್ಕಾಗಿ ನಾನು ನಿಮಗೆ ಒಂದು ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ. ಡೆಫಿನೆಟ್ಲಿ ಯೂಸ್ ದ್ಯಾಟ್, ಆ್ಯಂಡ್ ದಟ್ ಈಸ್ ಮೂವ್.
MOVE, ಮೂವ್. ಇದರಿಂದ ಏನಾಗುತ್ತೆ, ನಿಮ್ಮ ಎನರ್ಜಿನೂ ಹೈ ಲೆವೆಲ್ಗೂ ಶಿಫ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ಕೆಲಸಗಳು ಬೇಗ ಬೇಗ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಯು ವಿಲ್ ಡೂ ಇಟ್ ಈವನ್ ಮೋರ್ ಇನ್ ಯುವರ್ ಲೈಫ್. ಸೊ ಈ ಎನರ್ಜಿನ ಅಪ್ಲೈ ಮಾಡೋಕ್ಕೆ ಮೂವ್ ಸ್ವಿಚ್ ವರ್ಡ್ ಡೆಫಿನೆಟ್ಲಿ ಯೂಸ್ ಮಾಡಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ರೀಡಿಂಗ್ಸ್.